ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಕೂಡ ತನಿಖೆ ಚುರುಕುಗೊಂಡಿರುವಂಥದ್ದು. ಇದೀಗ ಬಾಂಬ್ ನಿಷ್ಕ್ರಿಯ ದಳ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾಜಿ ಸಚಿವರು ಗಂಗಾವತಿ ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ಇರುತ್ತಾರೆ. ಸರ್, ಈಗ ಬಾಂಬ್ ನಿಷ್ಕ್ರಿಯ ದಳ ಘಟನಾ ಸ್ಥಳಕ್ಕೆ ಬಂದು ಅಂದ್ರೆ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಇದೀಗ 9mm ಬುಲೆಟ್ ಕೂಡ ಪತ್ತೆಯಾಗಿರುತ್ತೆ. ಈ ತನಿಖೆ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಇನ್ನು ಹುಡುಕಿದ್ರೆ ಸಕ್ರಮವಾಗಿ ಪೊಲೀಸರು ನನ್ನ ಲೆಕ್ಕದಲ್ಲಿ ಒಂದು 30-40 ಬುಲೆಟ್ಗಳು ಅವ್ರಿಗೆ ಸಿಗುತ್ತೆ. ಇವಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತ ಹೇಳ್ತಾರೆ, ಇನ್ನೂ ಹುಡುಕಾಟ ಮಾಡ್ತಾನೆ ಇದ್ದಾರೆ ಅವರು. ನೋಡೋಣ ಇನ್ನು ಏನಾಗುತ್ತೆ ಅಂತೇಳಿ. ಸರಿ, ಎಲ್ಲೋ ಒಂದು ಕಡೆ ಈ ತನಿಖೆ ಭಾಳ ಸ್ಲೋ ಆಯಿತು, ಭಾಳ ಲೇಟಾಗಿ ಗುಂಡು ಇವರೇ ಹೊಡೆದ್ರು ಅಂತ ಹೇಳ್ತು ಅಂತ ಆ ಥರ ತನಿಖೆಯಲ್ಲಿ ಏನಾದರೂ ಲೋಪದೋಷಗಳು ಆಗ್ತಾ ಇದೆ ಅಂತ ತಮ್ಮ ಅನಿಸಿಕೆ? ನೋಡಿ, ಪೊಲೀಸರ ತನಿಖೆ ಅಂತೂ ಸಂಪೂರ್ಣ ವೈಫಲ್ಯ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಒಬ್ಬ ಕ್ರಿಮಿನಲ್ ಶಾಸಕ ಭರತ್ ರೆಡ್ಡಿ ಹಿಂದೆ ಅವ್ರ ಬೆನ್ನಿಗೆ ನಾನು ನಿಂತಿದ್ದೀನಿ, ನಮ್ಮ ಪಕ್ಷ ನಿಂತಿದೆ ಅಂತ ಹೇಳ್ತಾರೆ. ಅಂದರೆ ಮುಖ್ಯಮಂತ್ರಿ ಆಗಬೇಕಂತ ಬಯಸ್ತಾ ಇರೋಂಥವ್ರು ಈ ರಾಜ್ಯಕ್ಕೆ ಏನು ಮೆಸೇಜ್ ಕೊಡಬೇಕಂತ ಅವರು ತೀರ್ಮಾನ ಮಾಡಿದ್ದಾರೆ. ಅಂದರೆ ಎಷ್ಟು ಸಾವು ನೋವುಗಳಾದರೂ ಕೂಡ, ಎಷ್ಟು ಬುಲೆಟ್ ಫೈರಿಂಗ್ಗಳಾದರೂ ಕೂಡ, ಎಂಥ ಘಟನೆಗಳಾದರೂ ಕೂಡ ಅದಕ್ಕೆ ನಾವು ಭದ್ರಾಗಿದ್ದೀವಿ. ನಮ್ಮ ಶಾಸಕರನ್ನ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತಂದರೆ ನಾಳೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಮುಖ್ಯಮಂತ್ರಿ ಆದರೆ ಏನು ಗತಿ ಆಗುತ್ತೆ ಅಂತೇಳಿ ನಾನು. ಸರ್, ಈಗ ನೀವು Z+ ಸೆಕ್ಯೂರಿಟಿ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದು, ಆ ಸರ್ಕಾರಕ್ಕೂ ಬಂದರು. ಅದಕ್ಕೆ ವ್ಯಂಗ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಅಮೆರಿಕದಂತಾರು ತರಿಸ್ಕೊಳ್ಳಿ, ಬೇರೆ ಎಲ್ಲೊಂದು ಕಡೆ ತರಿಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಸರ್, ನೋಡಿ, ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗಾದರೂ ಕಾನೂನಿನ ಅರಿವಿರುತ್ತೆ. ಬಟ್ ದುರಹಂಕಾರದಲ್ಲಿ ಅವ್ರ ಕಾನೂನಿನ ಅರಿವಿದ್ದರೂ ಕೂಡ ದುರಹಂಕಾರದ ಮಾತುಗಳು ವ್ಯಂಗ್ಯವಾಗಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು 100 ಮಂದಿನ ಇಟ್ಕೊಳ್ಳಿ ಅಂತಂದರೆ ನಾಳೆ ಅವ್ರನ್ನ ಸಾಯಿಸ್ಬೇಕಂತೇಳಿ ನನ್ನ ಜೊತೆಯಲ್ಲಿ. ಎರಡನೇದು ಅಮೆರಿಕದಿಂದ ತರಿಸ್ಕೊಳ್ಳಿ, ಚೈನಾದಿಂದ ತರಿಸ್ಕೊಳ್ಳಿ ಅಂದರೆ ನೀವೇನು ಕಿಸಿಯೋದಕ್ಕಿದ್ದೀರಿ ಇಲ್ಲಿ ಉಪಮುಖ್ಯಮಂತ್ರಿಯಾಗಿ? ಯಾವ ಕಾರಣಕ್ಕಾಗಿ ನೀವು ಇಲ್ಲಿದ್ದೀರಿ? ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಾಣೋ ಒಬ್ಬ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿಕೆಗಳನ್ನ ಕೊಟ್ಟರೆ ಈ ಮಹಾನುಭಾವ ನಾಳೆ ಮುಖ್ಯಮಂತ್ರಿ ಆದರೆ ಈ ರಾಜ್ಯದ ಗತಿ ಏನಾಗುತ್ತೆ ಅಂತೇಳಿ ರಾಜ್ಯದ ಜನರು ಯೋಚನೆ ಮಾಡಲ್ವಾ? ಅಷ್ಟು ಜ್ಞಾನ ಇಲ್ಲ ನಿಮಗೆ? ಅಂದರೆ ಏನು ದುರಹಂಕಾರ ನಿಮ್ಮದು? ಏನು ಶಾಶ್ವತ ಅಂದ್ಕೊಂಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ? ಅಷ್ಟೋ ಇಷ್ಟು ನಿಮ್ಮ ಬಗ್ಗೆ ಜನರಿಗೆ ಏನೋ ಒಂದು ಗೌರವ ಇತ್ತು. ಈ ಹೇಳಿಕೆಯಿಂದ ನಿಮ್ಮ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ನಾಳೆ ನೀವೇನಾದರೂ ಮುಖ್ಯಮಂತ್ರಿ ಆದರೆ ಇದೇ ಒಂದು ರೀತಿ ಕ್ರಿಮಿನಲ್ಸ್ಗಳನ್ನ ಮುಂದಿಟ್ಕೊಂಡ್ಬಿಟ್ಟು ಎಷ್ಟು ಮಂದಿನ ಸಾಯಿಸ್ತೀರೋ, ಯಾರಿಗೆ ಭದ್ರತೆ ಇದೇನೋ ಇಲ್ಲನೋ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ಲ ನಿಮಗೆ. ಮಾತಾಡೋದಕ್ಕೆ ಮುಂಚೆ ಅಮೆರಿಕದಿಂದ ಕರೆಸ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಏನು ದುರಹಂಕಾರದ ವ್ಯಂಗ್ಯದ ಮಾತುಗಳು ಮಾತಾಡೋದನ್ನು ಬಿಟ್ಟು ಮೊದಲು ನನಗೆ ಸೆಕ್ಯೂರಿಟಿ ನಾನು ಏನು ಕೇಳಿದ್ದೀನಿ ಅದನ್ನು ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು BJP ಪಕ್ಷಕ್ಕೆ ಜನಾರ್ದನ್ ರೆಡ್ಡಿಗೆ ಭಾಳ ಚೆನ್ನಾಗಿ ಗೊತ್ತು.